ಬೀಳಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಾಲುವೆ ನೀರು ಸೋರಿ ಬೆಳೆ ಹಾನಿಯಾಗಿದ್ದು ಭೂಮಿ ಜವಳು ಹಿಡಿದಿದೆ ಎಂದು ಬಾದಾಮಿ ತಾಲೂಕಿನ ಕೆರೂರ ರೈತರು ಆರೋಪಿಸಿದ್ದಾರೆ. ಬಾದಾಮಿ ತಾಲೂಕಿನ ನರೇನೂರ ಗ್ರಾಮದ ಬಳಿಯ ಜಮೀನುಗಳ ಬೆಳೆ ನಾಶವಾಗಿದೆ. ಹೆರ್ಕಲ್ 8 ನೀರಾವರಿ ಕಾಲುವೆ ಕಾಮಗಾರಿ ವೇಳೆ ಕಾಮಗಾರಿ ಕಳಪೆಯಾಗಿದ್ದು ಕಾಲುವೆಯಿಂದ ಈಗ ಕೆರೂರ ಪಟ್ಟಣದ ರೈತರ ಸರ್ವೆ ನಂಬರ್ 425, 428, 429 ಜಮೀನಿನಲ್ಲಿ ಅಧಿಕ ಪ್ರಮಾಣದ ನೀರು ಹರಿಯುತ್ತಿದೆ. ಸಂಬಂಧಿಸಿದ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ವರ್ಷವೇ ಕಳೆದಿದೆ. ಆದರೂ ಅವರು ಕಾಲುವೆ ದುರಸ್ತಿ ಕಾರ್ಯ ಕೈಗೊಳ್ಳುತ್ತಿಲ್ಲ. ನೀರು ಜಮೀನಲ್ಲಿ ಹರಿಯುವುದರಿಂದ ಬೆಳೆ ನಾಶವಾಗಿದೆ. ನೀರು ಹರಿಯುವುದರಿಂದ ಭೂಮಿ ಜವಳು ಹಿಡಿದಿದೆ. ಬಿತ್ತನೆ ಕಾರ್ಯ ಮಾಡಲಾಗುತ್ತಿಲ್ಲ. ಜಮೀನು ಪಾಳು ಬಿದ್ದಿದೆ. ನಮ್ಮ ಬೆಳೆ ಹಾನಿಗೆ ಕಾಮಗಾರಿ ಕೈಗೊಂಡ ಗುತ್ತಿಗೆದಾರ ಮತ್ತು ನೀರಾವರಿ ಇಲಾಖೆ ಪರಿಹಾರ ನೀಡಬೇಕು ಎಂದು ಯುವ ರೈತರಾದ ರಮೇಶ್, ವೆಂಕಟೇಶ್, ಗಣೇಶ್, ಕಲ್ಲಪ್ಪ, ದರ್ಶನ್ ಒತ್ತಾಯಿಸಿದ್ದಾರೆ. ಶೀಘ್ರ ಕಾಲುವೆ ದುರಸ್ತಿ ಕಾರ್ಯ ಕೈಗೊಳ್ಳದಿದ್ದರೆ ನೀರಾವರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದು ನೋಡಿ ಸರ್, ಕೆನಾಲ್ ನೀರು ಈ ಥರ ಬರತ್ತಿದೆ. ಇದು ಕಳಪೆ ಕಾಮಗಾರಿಯಿಂದ ಎಲ್ಲ ನೀರು ಕೆನಾಲ್ ಒಡೆದು ಸೋರಾಕತ್ತಿದೆ. ಇದನ್ನು ಶುದ್ಧ ಮಾಡೋಕ್ಕೆ ಯಾವುದೋ ಅಧಿಕಾರಿಗಳು ಬರೋಕ್ಕೆ ಇರಲಿಲ್ಲ. ಅದನ್ನು ನಾವು ಎಷ್ಟೋ ಸಲ ಹೇಳಿದರೂ ಕೇಳೋಕ್ಕೆ ಇರಲಿಲ್ಲ, ರೆಸ್ಪಾನ್ಸ್ ಮಾಡೋಕ್ಕತ್ತಿಲ್ಲ. ನಾವು ಇದನ್ನು ಏನು ಅನ್ನೋದು ನಮ್ಗೆ ಪರಿಹಾರ ಕೊಡಿ ಸರ್ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ಲ ನೋಡ್ರಿ, ನೀರು ಬರ ಆಗೈತಿ. ನಮ್ಮ ಹೊಲ್ದಾಗ ಕೆನಾಲ್ದ ಕಳಪೆ ಕಾಮಗಾರಿ ಆಗೈತಿ. ಅಧಿಕಾರಿಗಳಿಗೆ ಫೋನ್ ಮಾಡ್ರಿ, ಫೋನ್ ಎತ್ತಾವಲ್ರಿ. ಇದೆಲ್ಲ ನೀರು ನಮ್ಮ ಕಬ್ಬನೇ ನಿಂತೈತಿ ರೀ. ಕಬ್ಬು ಕಟಾವು ಮಾಡೋದು ಯಾವಾಗ ರೀ? ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ ರೀ. ಮುಂದೆ ಯಾರಿಗೆ ನೀರು ಬೇಕಂತಾರ ಅವ್ರಿಗೆ ನೀರು ಬಿಡ್ತಾರೆ ರೀ ಸರ್. ನಮ್ದೆಲ್ಲ ನೀರು ಅಲ್ಲಿ ಕೆನಾಲ್ ಕಳಪೆ ಆಗೈತಿ. ಎಲ್ಲ ನೀರು ಬಸ್ಸು ಬಂದುಬಿಟ್ಟೈತ್ರಿ. ಇಲ್ಲಿ ಯಾರು ಇದನ್ನ ಅವ್ರಿಗೆ ಫೋನ್ ಮಾಡ್ರಿ, ಒಟ್ಟು ರೆಸ್ಪಾನ್ಸ್ ಮಾಡವಲ್ರಿ. ಇದು ಅವ್ರಿಗೆ ತಿಳಿದು ನಮ್ಗೆ ಶುದ್ಧ ಆಗೋಗ್ಬಿಟ್ರೆ ನೀರು ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳತ್ತೀನಿ ನೋಡ್ರಿ ನಾನು.